ಮೈಸೂರಿನಲ್ಲಿ ಜನನಿಬಿಡ ಪ್ರದೇಶದಲ್ಲೇ ಎಲ್ಲರ ಎದುರಲ್ಲೇ ಆಟೋದಲ್ಲಿ ಹೋಗ್ತಾ ಇದ್ದಂಥ ಹುಡುಗಿ ಮೇಲೆ ಭೀಕರ ದಾಳಿ ಮಾಡಲಾಗಿದೆ. ಮಾರಕಾಸ್ತ್ರಗಳಿಂದ ಮೂವರು ಹಲ್ಲೆ ಮಾಡಿದ್ದಾರೆ. ಸಿಎಂ ಸಿದ್ದು ತವರು ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂಥ ಅಟ್ಯಾಕ್ ನಡೆದಿರೋದು. ಮೈಸೂರಿನ ಕೆಆರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಟ್ಯಾಕ್ ನಡೆದಿದೆ. ಕಾರ್ನಲ್ಲಿ ಫಾಲೋ ಮಾಡ್ಕೊಂಡು ಬಂದು ಮೂವರು ದಾಳಿಯನ್ನ ಮಾಡಿದ್ದಾರೆ. ದಾಳಿಯಲ್ಲಿ ಹುಡುಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆಕೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಹಾಗೂ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಒಂದು ಭೀಕರ ಅಟ್ಯಾಕ್ನಲ್ಲಿ ಓರ್ವ ಯುವತಿ ಸೇರಿ ಮೂವರ ಮೇಲೆ ನಡೆದಿರುವಂತಹ ಮಾಹಿತಿ ಅಂದರೆ ಈ ಒಂದು ಭೀಕರ ದಾಳಿ ನಡೆದಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆಟೋವನ್ನ ಅಡ್ಡಗಟ್ಟಿ ಕಾರ್ನಲ್ಲಿ ಬಂದಿದ್ದಂತಹ ನಾಲ್ವರಿಂದ ಈ ದುಷ್ಕೃತ್ಯ ಎಸಗಲಾಗಿರೋದು. ಅದರಲ್ಲಿ ಲಾಂಗ್ ಮಚ್ಚನ್ನ ಮೂವರು ಪಾತಕಿಗಳು ಬೀಸಿದ್ದಾರೆ. ಕಾರನ್ನ ಚಲಾಯಿಸಿಕೊಂಡು ಆಟೋವನ್ನ ಚೇಸ್ ಮಾಡಿದ್ದ ಇನ್ನೊಬ್ಬ. ಮಾರಕಾಸ್ತ್ರಗಳಿಂದ ಒಟ್ಟಾರೆಯಾಗಿ ನಾಲ್ವರು ದಾಳಿ ಮಾಡಿ ಈಗ ನಾಪತ್ತೆಯಾಗಿದ್ದಾರೆ. 3 ಜನ ಲಾಂಗ್ ಬೀಸಿದ್ರೆ ಇನ್ನೊಬ್ಬ ಕಾರ್ನ ಓಡಿಸ್ಕೊಂಡು ಬಂದಿದ್ದ. ಸೊ ಯಾವಾಗ ಈ ಅಟ್ಯಾಕ್ ಆಯಿತೋ, ಅಟ್ಯಾಕ್ ಆದ ನಂತರ ಎಲ್ಲರೂ ಕೂಡ ಆ ಒಂದು ಜಾಗದಿಂದ ಕಾಲ್ ಕಿತ್ತಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಜನನಿಬಿಡ ಪ್ರದೇಶದಲ್ಲಿ ಎಲ್ಲರ ಎದುರಲ್ಲೇ ಜನ ಓಡಾಡ್ತಾ ಇದ್ದಾರೆ. ಅಂಥ ಒಂದು ಜಾಗದಲ್ಲಿ ಯಾರ ಭಯ ಕೂಡ ಇಲ್ಲದೆ ಏಕಾಏಕಿ 3 ಜನ ಕಾರ್ನಿಂದ ಇಳಿದು ಆಟೋದಲ್ಲಿದ್ದವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದರ ಜೊತೆಗೆ ಆಟೋದಲ್ಲಿದ್ದಂಥ ಇನ್ನೂ ಇಬ್ಬರು. ಸೊ ಓವರ್ ಆಗಿ 3 ಜನರ ಮೇಲೆ ಈ ಒಂದು ಭೀಕರ ಅಟ್ಯಾಕ್ ಆಗಿರೋದು. ಇನ್ನು ಘಟನಾ ಸ್ಥಳಕ್ಕೆ ಕೆಆರ್ ಠಾಣಾ ಪೊಲೀಸರು ಆಗಮಿಸಿದ್ದಾರೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆರೋಪಿಗಳ ಪತ್ತೆ ಕಾರ್ಯ ಶುರುವಾಗಿದೆ. ಬಲೆ ಬೀಸಿದ್ದಾರೆ ಪೊಲೀಸರು. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಕಾರಿನ ನಂಬರನ್ನ ಟ್ರೇಸ್ ಮಾಡೋಕೆ ಈಗ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ತನಿಖೆ ಶುರುವಾಗಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕೆಆರ್ ಠಾಣಾ ಪೊಲೀಸರು ಆ ಒಂದು ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಹಾಗೂ ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಕ್ಕಪಕ್ಕ ಇರುವಂಥ ಸಿಸಿಟಿವಿ ದೃಶ್ಯಗಳನ್ನ ಅವರು ಸಂಗ್ರಹಿಸಿ ಕಾರ್ ನಂಬರ್ ಟ್ರೇಸ್ ಮಾಡುವಂಥ ಕೆಲಸ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇಡೀ ಮೈಸೂರನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ಭೀಕರ ಅಟ್ಯಾಕ್ ಇದು. ಹಾಗೂ ಇನ್ನೊಂದು ಆತಂಕಕಾರಿ ವಿಷಯ ಏನು ಅಂತಂದರೆ, ಕೆಲವು ದಿನಗಳ ಹಿಂದೆ ಅಷ್ಟೇ ಇದೇ ಥರ ನಡು ರೋಡ್ನಲ್ಲೇ ಲಾಂಗನ್ನು ಬೀಸಿದ್ರು ಸೆಕ್ಯೂರಿಟಿ ಏಜೆನ್ಸಿಯ ವ್ಯಕ್ತಿ ಮೇಲೆ. ಅದಾದ ನಂತರ ಈ ಒಂದು ಘಟನೆ ನಿಜವಾಗ್ಲೂ ಪೊಲೀಸರ ಒಂದು ಕಾರ್ಯವೈಖರಿ ಹಾಗೂ ಈ ಕ್ರಿಮಿನಲ್ಗಳಿಗೆ ಅವ್ರ ಮೇಲೆ ಇರುವಂತಹ ಭಯದ ಬಗ್ಗೆ ಈಗ ಪ್ರಶ್ನೆ ಉದ್ಭವ ಆಗುವಂತೆ ಮಾಡಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಎಕ್ಸಾಕ್ಟ್ಲಿ ಏನು ಪ್ರಕರಣ ಇದು? ಯಾರು ಈ ಹುಡುಗಿ? ದುಷ್ಕರ್ಮಿಗಳನ್ನ ಪೊಲೀಸರು ಟ್ರೇಸ್ ಮಾಡಿದಾರಾ? ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಮನೆಗೆ ತೆರಳುತ್ತಿದ್ದಂತಹ 4 ಅಂದ್ರೆ ಆಟೋದಲ್ಲಿ ತೆರಳುತ್ತಿದ್ದಂತಹ 4 ಮೇಲೆ 4 ತಂಡ ಈಗ ಅಟ್ಯಾಕ್ ಮಾಡಿರುವ ಮಾಹಿತಿಗಳು ಲಭ್ಯ ಆಗ್ತಿದೆ. ಮೈಸೂರಿನ ಅಗ್ರಹಾರದ ರಾಮಾನುಜ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಇವರೆಲ್ಲರೂ ಕೂಡ ಮೈಸೂರು ತಾಲೂಕಿನ ಮಹದೇವಪುರ ಗ್ರಾಮದವರು ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ಈಗ ಗಾಯಾಳುಗಳಿಗೆ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಆಟೋದಲ್ಲಿ ಹೋಗುತ್ತಿದ್ದಂತಹ ಯುವತಿ ಸೇರಿದಂತೆ 4 ಮನೆಗೆ ತೆರಳಿದ್ರು. ಅಂದ್ರೆ ಮೈಸೂರು ತಾಲೂಕಿನ ಮಹದೇವಪುರ ಗ್ರಾಮಕ್ಕೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತಹ ಕಾರಿನಲ್ಲಿ ಬಂದಂತಹ 4 ಪೈಕಿ 3 ಏಕಾಏಕಿ ಆಟೋಗೆ ಡಿಕ್ಕಿ ಹೊಡೆದು ನಿಲ್ಲಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಒಬ್ಬ ವ್ಯಕ್ತಿ ಮಾತ್ರ ಕಾರಿನಿಂದ ಕೆಳಗೆ ಇಳಿಯೋದಿಲ್ಲ, ಆತ ಕಾರ್ನಲ್ಲೇ ಕುಳಿತು ವಾಹನವನ್ನ ಚಲಾಯಿಸುವಂತ ಕೆಲಸಕ್ಕೆ ಮುಂದಾಗ್ತಾನೆ. 3 ಏಕಾಏಕಿ ಲಾಂಗ್ ಅನ್ನು ಹಿಡಿದುಕೊಂಡು ಬಂದು ಅವ್ರ ಮೇಲೆ ಹಲ್ಲೆ ಮಾಡುವ ಭೀಕರವಾಗಿ ಹಲ್ಲೆಯನ್ನು ಕೂಡ ಮಾಡ್ತಾರೆ. ತೀವ್ರ ರಕ್ತಸ್ರಾವದಿಂದ ನರಳಾಡ್ತಿದ್ದಂತಹ ಆಟೋದಲ್ಲಿದ್ದ 4 ಕೂಡ ಸದ್ಯ ಈಗ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಿರುವಂತಹ ಪ್ರಾಥಮಿಕ ಮಾಹಿತಿ ಅಂತಂದ್ರೆ, ಪೋಕ್ಸೋ ಕೇಸ್ 1ಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜಿಯನ್ನ ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಆ ಗಲಾಟೆಗೆ ಸಂಬಂಧಪಟ್ಟಂತೆ ಸದ್ಯ ಈಗ ಅಟ್ಯಾಕ್ ಆಗಿರೋದು ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಈಗ ಸ್ಥಳಕ್ಕೆ ಕೆಆರ್ ಠಾಣಾ ಪೊಲೀಸರು ಆಗಮಿಸಿದ್ದಾರೆ, ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಸ್ಥಳದಲ್ಲಿ ರಕ್ತದ ಮಡು ಅಂದ್ರೆ ರಕ್ತ ಎಲ್ಲವೂ ಕೂಡ ಇರುವ ಕಾರಣಕ್ಕಾಗಿ ಅದನ್ನ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸುವಂತಹ ಕೆಲಸಕ್ಕೂ ಕೂಡ ಒಂದಷ್ಟು ಮಂದಿ ಮುಂದಾಗ್ತಿದ್ರೆ. ಸ್ಥಳಕ್ಕೆ ಶ್ವಾನದಳ ಮತ್ತೆ ಬೆರಳಚ್ಚು ತಜ್ಞರು ಕೂಡ ಆಗಮಿಸಿದ್ದಾರೆ. ಬ್ಯಾರಿಕೇಡ್ ಅನ್ನ ಅಳವಡಿಸುವುದರ ಜೊತೆಗೆ ಕಾರಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ತೆಗೆದುಕೊಂಡು ಈಗ ಯಾವ ಕಾರು, ಆ ಕಾರಿನ ನಂಬರ್ ಏನು ಅನ್ನೋದನ್ನು ಕೂಡ ಟ್ರೇಸ್ ಮಾಡುವ ನಿಟ್ಟಿನಲ್ಲಿ ಮುಂದಾಗ್ತಿದ್ದಾರೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.